ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಿವತ್ತು ಮೇಡಮ್ ತುಂಬಾ ಖುಷಿಯಾಗಿದ್ದೀರಿ? ನಿಮ್ಗೆ ಹೇಗ್ ಗೊತ್ತಾಯ್ತು? ನಿನ್ ಬಂಡವಾಳ ಎಲ್ಲ ನಿನ್ ಮುಖದಲ್ಲೇ ಕಾಣ್ತಿದ್ದೀರ. ನೋತೆ ಸರ್. ಸಾರಿ ಸರ್, ಇವತ್ತಿಗೆ ನಮ್ ಮನೆಗೆ ನಮ್ ಮನ್ಸುಗಳಿಗೆ ಕವಿದಿದ್ದ ಕಾರ್ ಮೋಡ ಎಲ್ಲ ಬಿಟ್ಟೋಯ್ತು. ಹೌದಾ? ಹಾ. ಮತ್ತೆ ಈ ಬಸ್ ಮೋಡಗಳು, ಬೈಕ್ ಮೋಡಗಳು ಇವೆಲ್ಲ ಎಲ್ಲೋಯ್ತು? ಮೇ ಬಿ ಸರ್ವಿಸ್ಗೆ ಅಂತ ಗ್ಯಾರೇಜ್ ಹುಡ್ಕೊಂಡೋಯ್ತಾ, ಅಥವಾ ಇಲ್ಲೇ ಎಲ್ಲಾದ್ರೂ ಹೌಚ್ಕೊಂಡ್ ಕಾಯ್ತಾ ಇದೀಯಾ? ಸರ್, ಬೇಡ ನೋಡಿ ಹೇಳ್ತಾ ಇದೀನಿ. ಆಯ್ತಾಯ್ತಾಯ್ತು, ಗಪ್ಚು. ಆಮೇಲೆ ಅಮ್ಮೋರ್ ಕೋಪ ಬಂದು ಆಮೇಲೆ ಬೇಡದೆ ಇರೋ ಇಲ್ದೇ ಇರೋ ಮೋಡಗಳೆಲ್ಲ ಬಂದು ಅಟ್ಕಾಯಿಸ್ಕೊಂಡ್ಬಿಟ್ಟು ಯಾಕ್ ಬೇಕಪ್ಪ, ಬೇಡ ಬೇಡ ಹೋಗಿ. ನಾನೇನು ಹೇಳದೇ ಇಲ್ಲ, ನಿಮ್ಗೆ. ನೀನ್ ಹೇಳ್ದೆ ಇದ್ರು ನನಗೆ ಎಲ್ಲ ಗೊತ್ತಾಗತ್ತಲ್ಲ ಚಿನ್ನ. ಲೊಟ್ಟೆ, ನಿಮಗ್ ಗೊತ್ತಾಗೋದಕ್ ಸಾಧ್ಯನೇ ಇಲ್ಲ. ಹೌದಾ? ಹಾ. ಹಾಗಾದ್ರೆ ನಮ್ಮನೆ ರೇಡಿಯೋ ಸ್ಟೇಷನ್ನು ಸುಳ್ಳು ಪ್ರಸಾರ ಮಾಡ್ಬಿಡ್ತಾ? ಅದಕ್ಕೆ ಅಷ್ಟೊಂದೆಲ್ಲ ಪ್ರಚಾರ ಸಿಗ್ತಾ? ಯಾರು? ಅದೇ ನಮ್ ಯಶೋಧ ಅತ್ತೆ. ಕರ್ಣ ಮೀರನ್ನ ಹೆಂಡತಿ ಅಂತ ಒಪ್ಕೊಂಡ್ಬಿಟ್ಟಂತೆ. ಗೊತ್ತಾಗೋಯ್ತಾ? ಅಷ್ಟೇ ಅಲ್ಲ, ಅವರಿಬ್ರು ಫಸ್ಟ್ ನೈಟ್ ನ ನೀನೇ ಮುಂದೆ ನಿಂತು ಅರೇಂಜ್ ಮಾಡ್ತಿದ್ಯಂತೆ. ಅಯ್ಯಯ್ಯೋ, ಅದು ಗೊತ್ತಾಗೋಯ್ತಾ? ಗೊತ್ತಾಗೋದೇನು, ಈ ಸುದ್ದಿ ಈಗಾಗಲೇ ವೈರಲ್ ಆಗಿ ಊರು ತುಂಬಾ ಹರಡ್ಬಿಟ್ಟಿದೆ. ಅಲ್ಲ ಸರ್, ಈ ವಿಷಯನ ನಾನು ಚಿಕ್ಕಿ ಹತ್ರ ಡಿಸ್ಕಸ್ಸೇ ಮಾಡಿಲ್ಲ. ಅವ್ರಿಗೆ ಹೇಗ್ ಗೊತ್ತಾಯ್ತು? ಅವ್ರಿಗೆ ಯಾರು ಹೇಳಿದ್ರು ಹೇಳಿ? ಇನ್ಯಾರು? ನಮ್ಮನೆ ಟಿವಿ ಸ್ಟೇಷನ್ ಅಜ್ಜಿ. ಪಾಪ ಅಜ್ಜಿ. ಅಲ್ಲ ಸೇವಂತಿ, ನಿನಗಿದ್ದೆಲ್ಲ ಬೇಕಿತ್ತಾ? ಫಸ್ಟ್ ಆಫ್ ಆಲ್ ಕರ್ಣನಿಗೆ ಇದು ಯಾವುದೋ ಬೇಕಾಗಿರ್ಲಿಲ್ಲ. ಏನ್ ಸರ್ ನೀವ್ ಹೇಳ್ತಿರೋದು? ಅಲ್ಲ ಸೇವಂತಿ, ഇരുಳು ಕಂಡ ಬಾವಿಗೆ ಹಗಲು ಬೀಳಬಾರ್ದು ಅಂತ ಹೇಳ್ತಾರೆ. ಅಂತದ್ರಲ್ಲಿ ಈ ಕರ್ಣ ಹೆಂಡತಿ ಅಂದ್ರೆ ಏನು ಅಂತ ಗೊತ್ತಿದ್ದು, ಅದು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ದು, ಸೆಕೆಂಡ್ ಟೈಮ್ ಮತ್ತೆ ಬಕರ ಆಗ್ತಿದಾನಲ್ಲ. ಸರ್, ಎಲ್ಲ ಒಳ್ಳೇದಾಗ್ಬೇಕಾದ್ರೆ ಹೊಸ ಜೋಡಿಗೆ ಹಾರೈಸ್ಬೇಕು. ಅದನ್ನ ಬಿಟ್ಟು ಹೀಗ್ ವಕ್ರವಾಗಿ ಮಾತಾಡಬಾರ್ದು, ಅದು ತಪ್ಪು. ನನ್ನ ಮಾತಿನ ಅರ್ಥ ಏನು ಅಂತಂದ್ರೆ, ಅಯ್ಯೋ, ನೀವ್ ಸ್ವಲ್ಪ ಬಾಯಿ ಮುಚ್ಕೊಳ್ಳಿ. ಈಗ ನೀವೇನ್ ಮಾಡ್ತೀರಾ ಗೊತ್ತಾ? ಬಂದಷ್ಟೇ ಸ್ಪೀಡ್ ಆಗಿ ವಾಪಸ್ ಹೋಗ್ತಿರಂತೆ. ಎಲ್ಲಿಗೆ? ಮಾರ್ಕೆಟ್ಗೆ. ಆಯ್ತು ಅಂದ್ರೆ? ಹೋಗಿ ಮಾರ್ಕೆಟ್ ಅಲ್ಲಿ ಗಾಡಿ ನಿಲ್ಲಿಸ್ತಿರಂತೆ. ಆಯ್ತು ಅಂದ್ರೆ? ಗಾಡಿ ತುಂಬಾ ಹೂ ತುಂಬಿಸ್ಕೋತಿರಂತೆ. ಆಯ್ತು ಅಂದ್ರೆ? ತುಂಬಿಸ್ಕೊಂಡು ಇಲ್ಲಿಗೆ ಬರ್ತಿರಂತೆ. ಬಂದು ಅದನ್ನ ನಮ್ಮ ಹಾಸಿಗೆ ಮೇಲೆ ಎಲ್ಲ ಹಾಸ್ತೀನಂತೆ. ಆಮೇಲೆ ರಾತ್ರಿ ಅದೇ ತಾನೆ ಕಳ್ಳಿ, ನನ್ಗೆ ಗೊತ್ತಾಯ್ತು. ಗೊತ್ತಾಯ್ತು. ನೀವ್ ಹೀಗೆ ಲೂಸ್ ಆಗಿ ಆಡ್ತಿದ್ರೆ ಬೇರೆ ಯಾರು ಅಲ್ಲ, ನಾನೇ ಕರ್ಕೊಂಡು ಹೋಗಿ ಮೆಂಟಲ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಬಿಡ್ತೀನಿ. ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ವಲ್ಲ ಸರ್ ನಿಮ್ಗೆ? ಸರಿ ಆಯ್ತಮ್ಮ, ಇವಾಗ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಹೂವೇನು ಬರೀ ಅವ್ರಿಗೆ ಮಾತ್ರ ತರ್ಬೇಕಾ ಅಥವಾ ನಮ್ಗೂ ತರ್ಬೇಕಾ ಹೇಳು? ಲೂಸ್ ಅಲ್ಲ ಸರ್, ನೀವು ದೊಡ್ಡ ಲೂಸು. ಅಪ್ಪಾ, ನಿಮ್ಮಂತಿದ್ದ ಶಕ್ತಿ ಅಂತೂ ನನಗಿಲ್ಲ ದೇವ್ರೇ. ಅಲ್ಲ, ಇವಾಗ ಹೂ ತರ್ತೀನಲ್ಲ, ಶಕ್ತಿ ತಾನಾಗಿ ಬರುತ್ತೆ ಸರ್. ಯಾವಾಗ್ಲೂ ಮಗು ಬಗ್ಗೆನೇ ಯೋಚನೆ ಮಾಡ್ತಾ ಎಲ್ಲಿ ನಿನ್ನ ಆರೋಗ್ಯನ ಹಾಳು ಮಾಡ್ಕೊಂಡ್ಬಿಡ್ತೀಯೋ ಅಂತ ಆತಂಕ ಸೇವಂತಿ. ಅದಕ್ಕೆ ನಿನ್ನ ಮೈಂಡ್ ಡೈವರ್ಟ್ ಮಾಡಕ್ಕೆ, ರಿಫ್ರೆಶ್ ಆಗಕ್ಕೆ ನಾನು ಈ ತರ ಲೂಸ್ ಆಗಿ ಆಡ್ತಾ ಇರ್ತೀನಿ. ನಿನ್ನ ಹಾಗೆ ನನಗೂ ನಮ್ಮ ಮಗುದೇ ಚಿಂತೆ ಆಗೋಗಿದೆ. ನೀನೇನೋ ಅತ್ತು ತೋರಿಸ್ಕೊಂಡು ಹಗುರ ಆಗ್ತೀಯ, ಆದ್ರೆ ನಾನು ಅಳಕ್ಕಾಗದೆ ಎದೆ ಭಾರ ಮಾಡ್ಕೊಂಡು ತಿರುಗಾಡ್ತಾ ಇರ್ತೀನಿ.